ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸುಜಾತ ಡೈನಾಮಿಕ್ಸ್ 900 ಈ ಮಿಕ್ಸರ್ನ ಪರ್ಚೇಸ್ ಮಾಡಿದ್ದೀವಿ. ಇದನ್ನು ಅನ್ಬಾಕ್ಸು ಜೊತೆಗೆ ಇದರ ಬಗ್ಗೆ ಇರ್ತಕ್ಕಂಥ ಒಪಿನಿಯನ್ ಅಂದರೆ ಈ ಮಿಕ್ಸರು ಚೆನ್ನಾಗಿದೆಯಾ, ಅಕಸ್ಮಾತ್ ಏನಾದರೂ ತೊಂದರೆ ಇದೆಯಾ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದು ಸ್ವತಃ ನಮ್ಮ ಬಳಕೆಗೋಸ್ಕರ ಇದನ್ನ ಪರ್ಚೇಸ್ ಮಾಡಿದ್ದೀವಿ. ಈ ಮಿಕ್ಸರ್ ಬಂದು 900 ವ್ಯಾಟ್ ಇರುತ್ತೆ. ಹಾಗೆಯೇ ಮಿಕ್ಸರಲ್ಲಿ ಏನೇನು ಹೈಲೈಟ್ಸ್ ಇದೆ ಅಂದರೆ ಜನ ಏನಕ್ಕೋಸ್ಕರ ಇದನ್ನ ಪರ್ಚೇಸ್ ಮಾಡಬೇಕು ಅಂದರೆ ಅಮೌಂಟ್ ತುಂಬ ಕಾಸ್ಟ್ಲಿ ಇದೆ ಈ ಮಿಕ್ಸರು. ನಿಮಗೆ ಇದು ಈಗ ಸೇಲಲ್ಲಿ 5,500 ನಮ್ಗೆ ಸಿಕ್ಕಿದೆ. ಇದು ಮಾಮೂಲಿ ಟೈಮಲ್ಲಿ 6,000 ಇರುತ್ತೆ ಈ ಮಿಕ್ಸರು. ಇದು ಸಾಮಾನ್ಯ ಜನರು ಕೂಡ ಇದನ್ನ ಪರ್ಚೇಸ್ ಮಾಡಬೇಕಾ, ಹಾಗೆಯೇ ಇದಕ್ಕಿಂತ ಒಳ್ಳೆ ಮಿಕ್ಸರ್ಗಳಿದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಅನ್ಬಾಕ್ಸ್ ಮಾಡಿದಾಗ ಓಪನ್ ಮಾಡಿದ್ರೆ ಈ ರೀತಿ ಕೆಲವು ಪೇಪರ್ ವರ್ಕ್ಸು ಕಾಣುತ್ತೆ ನಿಮಗೆ. ಈ ಸುಜಾತ ಬ್ರ್ಯಾಂಡಲ್ಲಿ ಯಾವ್ಯಾವ್ದೆಲ್ಲ ಪ್ರಾಡಕ್ಟ್ಸ್ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತಾರೆ. ಹಾಗೆಯೇ ಜೊತೆಗೆ ವಾರಂಟಿ ಕಾರ್ಡ್ನು ಕೂಡ ಕೊಟ್ಟಿರ್ತಾರೆ. ಸ್ನೇಹಿತರೆ, ಅದೆಲ್ಲ ಸ್ಕಿಪ್ ಮಾಡಿ ನೋಡೋದಾದರೆ ಓಪನ್ ಮಾಡಿದ ಮೇಲ್ಭಾಗದಲ್ಲಿ ನಿಮಗೆ ಜಾರ್ಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ 2 ಪೊಸಿಷನಲ್ಲಿ ಇವರು ಪ್ಯಾಕೇಜ್ ಮಾಡಿರ್ತಾರೆ. ಕೆಳಭಾಗದಲ್ಲಿ ನಿಮಗೆ ನಿಮ್ಮ ಮಿಕ್ಸರ್ ಇರುತ್ತೆ, ಮೇಲ್ಮಟ್ಟದಲ್ಲಿ ನಿಮಗೆ ಜಾರ್ಗಳು ಮತ್ತು ಲೀಡ್ಗಳು ಕೊಟ್ಟಿರ್ತಾರೆ. ಇಲ್ಲಿ ನೀವು ನೋಡ್ಬೋದು. ಮೊದಲನೇ ಹಂತದಲ್ಲಿ ನಾನೀಗ ಒಂದು ಜಾರ್ನ ರಿಮೂವ್ ಮಾಡಿದೆ, ತೆಗೆದೆ. ನಂತರ ಮೇಲ್ಗಡೆ ಲಾಕಿಂಗ್ ಸಿಸ್ಟಮ್ ಇರುತ್ತಲ್ಲ ಜಾರ್ಗೆ, ಅದನ್ನು ಕೂಡ ಕೊಟ್ಟಿರ್ತಾರೆ ಇನ್ನೊಂದು ಕಾಲಮಲ್ಲಿ. ಹಾಗೆಯೇ ಇಲ್ಲಿ ಚಾಪ್ಸ್ ಅಂದರೆ ನಿಮಗೆ ಒಂದು ಎಕ್ಸ್ಟ್ರಾ ಒಂದು ಇದನ್ನು ಕೊಟ್ಟಿರ್ತಾರೆ ಇಲ್ಲಿ ಕಾಂಪೊನೆಂಟ್ಸು. ಇವು ಬೇಕಾದ್ರೆ ಅವಶ್ಯಕತೆ ಇದ್ದರೆ ಚಾಪ್ಸ್ ಮಾಡ್ಕೊಳ್ಳೋದಿದ್ರೆ ಅದನ್ನ ಬಳಸ್ಕೋಬೋದು. ನಾನು ಫಸ್ಟ್ ಸ್ಟೆಪ್ ರಿಮೂವ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ 2 ಜಾರ್ಗಳ ಜೊತೆ ಒಂದು ಮಿಕ್ಸರ್ ಗ್ರೈಂಡರ್ ಕೊಟ್ಟಿರ್ತಾರೆ ಇಲ್ಲಿ. ಮೊದಲಿಗೆ ನಿಮ್ಮದು ಇಲ್ಲಿ ನೋಡ್ಬೋದು, ಇದು 1.5 ಲೀಟ್ರದ್ದು ಜಾರು, ಅದನ್ನು ತೆಗಿತಾ ಇದ್ದೀನಿ. ನಂತರ ನಿಮಗೆ ಇಲ್ಲಿ ಪಕ್ಕದಲ್ಲಿ 1 ಲೀಟ್ರ್ ಜಾರು ಕೊಟ್ಟಿರ್ತಾರೆ, ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಫೈನಲಾಗಿ ಉಳ್ಕೊಳ್ಳೋದು ನಿಮಗೆ ಈ ಮಿಕ್ಸರ್ ಗ್ರೈಂಡರ್. ಇದಕ್ಕೋಸ್ಕರನೇ ನೀವು ಅಷ್ಟು ದುಡ್ಡು ಅಮೌಂಟ ಕಟ್ಟಬೇಕಾಗ್ತದೆ. ಈಗ ಎಲ್ಲನೂ ಕೂಡ ನಾನು ಅನ್ಬಾಕ್ಸ್ ಮಾಡಾಯಿತು. ಇವಾಗ ಸ್ನೇಹಿತರೆ, ಈ ಬಾಕ್ಸ್ನ ನಾನು ತೆಗೆದಿಟ್ಟು ಆ ಜಾಗಕ್ಕೆ ಮಿಕ್ಸರ್ ಗ್ರೈಂಡರ್ಗಳ ಇಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಮಿಕ್ಸರ್ ಗ್ರೈಂಡರ್ ನೋಡ್ಬೋದು ಸ್ನೇಹಿತರೆ. ಈ ರೀತಿ ನಿಮಗೆ ಅನ್ಬಾಕ್ಸ್ ಆದಾಗ ಈ ರೀತಿ ಕಾಣುತ್ತೆ. ನಾನು ಜಾರ್ಗಳೆಲ್ಲನೂ ಈ ಪೇಪರೆಲ್ಲ ರಿಮೂವ್ ಮಾಡಿ ನಾನು ಒಟ್ಟಿಗೆ ಇಡ್ತಾ ಇದ್ದೀನಿ. ಸ್ನೇಹಿತರೆ, ಈ ರೀತಿ 3 ಜಾರು ಹಾಗೆಯೇ ಒಂದು ಮಿಕ್ಸರ್ ಗ್ರೈಂಡರು. ಮೊದಲನೇ ಜಾರ್ ಬಂದು 400 ml, ಹಾಗೆಯೇ 1 ಲೀಟರು, ಹಾಗೆಯೇ 1.5 ಲೀಟರು, ಈ 3 ಜಾರ್ಗಳು ಸಿಗುತ್ತೆ. ಸ್ನೇಹಿತರೆ, ನೀವು ಇಲ್ಲಿ ಈ ನೋಡ್ತಾ ಇದ್ದೀರಲ್ಲ, ಇದು 400 ml ಆಗಿರುತ್ತೆ. ನೋಡಿ, ಈ ರೀತಿ ಇದೆ. ಫುಲ್ಲು ಸಾಲಿಡ್ ಬಿಲ್ಡ್ ಕ್ವಾಲಿಟಿ, ಅಂದರೆ ನಿಮಗೆ ಇಲ್ಲಿ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೆಳಗಡೆ ನಿಮಗೆ ಇದು ಎಲ್ಲ ತುಂಬ ಜಾರ್ಗಳಲ್ಲಿ ಪ್ಲಾಸ್ಟಿಕ್ ಕೊಟ್ಟಿರ್ತಾನೆ, ಇದರಲ್ಲಿ ಇದನ್ನು ಮೆಟಲಲ್ಲಿ ಕೊಟ್ಟಿದ್ದಾನೆ. ಅದರಿಂದ ಡ್ಯೂರಬಿಲಿಟಿ ತುಂಬ ಜಾಸ್ತಿ ಬರುತ್ತೆ. ಹಾಗೆಯೇ ಈ ಮಿಕ್ಸರ್ನ ಬಾಡಿ ನೋಡೋದಾಯಿತು ಅಂದರೆ ಹೈ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಹಾಗೆಯೇ ನೀವು ಕೆಳಗಡೆ ಬಂದು ನೋಡೋದಾದ್ರೆ ಇಲ್ಲಿ ನಿಮಗೆ ವೆಂಟಿಲೇಷನ್ಗೋಸ್ಕರ ಇಲ್ಲಿ ಜಾಲರಿ ಥರ ಕೊಟ್ಟಿದ್ದಾನೆ. ಹಾಗೆಯೇ ಯಾವುದೇ ತರಹದ ಆಟೋ ಸ್ಟಾಪ್ ಕಟ್ ಬಟನ್ಗಳಿಗೆ ಕೊಟ್ಟಿಲ್ಲ. ಯಾಕಂದರೆ ಈ ಮಿಕ್ಸರ್ ಗ್ರೈಂಡರ್ಗೆ ಆ ಕಂಪನಿಗೆ ತನ್ನದೇ ಆದಂತಹ ವಿಶ್ವಾಸಾರ್ಹತೆ ಇದೆ. ಯಾಕಂದರೆ ಆಟೋ ಕಟ್ ಆಫ್ ಫೀಚರ್ನ ಕೊಟ್ಟಿಲ್ಲ. 90 ಮಿನಿಟ್ಸ್ ಅಂದರೆ 1.5 ಗಂಟೆ ಕಾಲ ಕಂಟಿನ್ಯೂಸ್ ಆಗಿ ನೀವು ಮಿಕ್ಸರ್ ಗ್ರೈಂಡರ್ನ ಬಳಸಿದ್ರು ಕೂಡ ಯಾವುದೇ ತರಹದ ತೊಂದರೆ ಆಗಲ್ಲ. ಹಾಗೆಯೇ ಮತ್ತೊಂದು ಹೈಲೈಟ್ ಫೀಚರ್ಸು ಅಂದರೆ ಬಾಲ್ ಬೇರಿಂಗು, ಅಂದರೆ ನೀವು ಮೇಲ್ಗಡೆ ನೀವು ನೋಡ್ತಾ ಇದ್ದೀರಲ್ಲ, ಅದು ಬಾಲ್ ಬೇರಿಂಗಿಂದ ಮಾಡಿರ್ತಾರೆ. ಅಂದರೆ ಇದು ಯಾವುದೇ ತರಹದ ರಫ್ ಯೂಸ್ ಮಾಡ್ತಾ ರಫ್ ಆಗಲ್ಲ. ನಿಮಗೆ ಅದು ಡ್ಯೂರಬಿಲಿಟಿ ತುಂಬ ವರ್ಷ ಬರುತ್ತೆ. ಹಾಗೆಯೇ ನಿಮ್ಮದು ಜಾರ್ ಲಾಕ್ ಮಾಡಿದ ನಂತರ ಈ ರೀತಿ ಕಾಣುತ್ತೆ ನಿಮ್ಮದು ಮಿಕ್ಸರು. ಇದು ತುಂಬ ಚಿಕ್ಕದಾಗಿ ಮತ್ತು ಚೊಕ್ಕವಾಗಿದೆ ಸ್ನೇಹಿತರೆ. ಅಂದರೆ ಹೆವಿ ಮಾಡರ್ನ್ ಇಲ್ಲ, ಬಟ್ ಆದರೆ ಟ್ರೆಡಿಷನಲ್ ಆಗಿದೆ. ಹಾಗೆಯೇ ಜಾರ್ಗಳ ಕ್ವಾಲಿಟಿ ಕೂಡ ಎಕ್ಸಲೆಂಟ್ ಆಗಿದೆ. ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಲ್ಯೂಮಿನಿಯಂ ಬಳಸಿದ್ದಾರಲ್ಲ, ತುಂಬ ಹೆವಿ ಮೆಟೀರಿಯಲ್ ಬಳಸಿದ್ದಾರೆ. ಈ ಜಾರ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ಒಳಗಡೆ ಬ್ಲೇಡು ಕೂಡ ಅಷ್ಟೇ ಶಾರ್ಪ್ ಆಗಿದೆ. ಹಾಗೆಯೇ ಜಾರ್ನ ಥಿಕ್ನೆಸ್ ಕೂಡ ತುಂಬ ಥಿಕ್ಕಾಗಿದೆ. ಅದನ್ನು ಮುಟ್ಟಿ ನೋಡಿದಾಗ ಫೀಲಿಂಗ್ ಎಲ್ಲ ಗೊತ್ತಾಗುತ್ತೆ ಇದು ತುಂಬ ಒಳ್ಳೆ ಮೆಟೀರಿಯಲ್ ಅಂತ. ಹಾಗೆಯೇ 2 ಜಾರ್ಗಳಿಗೆ ಲೀಡ್ ಲಾಕ್ನ ಕೊಟ್ಟಿದ್ದಾರೆ. ನೀವು ಹ್ಯಾಂಡ್ ಫ್ರೀ ಆಗಿ ನೀವು ಮಿಕ್ಸರ್ ಗ್ರೈಂಡಿಂಗ್ ಮಾಡ್ಬೋದು. ಹಾಗೆಯೇ ಒಂದಕ್ಕೆ ಮಾತ್ರ ಜಾರ್ನ ಹಾಗೆ ಪುಷ್ ಮಾಡಿ ನೀವು ಅದನ್ನು ಫಿಟ್ ಮಾಡ್ಬೋದು. ಹಾಗೆಯೇ ಈ ದೊಡ್ಡ ಜಾರು ಅಂದರೆ 1.5 ಲೀಟ್ರ್ ಜಾರ್ ಇದೆಯಲ್ಲ, ಅದಕ್ಕೆ ಟಾಪ್ ಎಂಡಲ್ಲಿ ಮೇಲ್ಗಡೆ ಒಂದು ಬಾಕ್ಸ್ ಟೈಪ್ ಕೊಟ್ಟಿದ್ದಾನೆ. ಅದನ್ನ ನೀವು ಓಪನ್ ಮಾಡಿಕೊಂಡು ನಿಮಗೆ ವಾಟರ್ ಏನಾದ್ರು ಒಳಗಡೆ ಸೇರಿಸಬೇಕಿತ್ತು ಅಂದರೆ ನಿಮ್ಮ ಮಿಕ್ಸರ್ ಮಾಡಬೇಕಾದಾಗ ಪೂರ್ತಿ ಏನು ಓಪನ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಅಲ್ಲಿ ವಾಟರ್ ಗೀಟರ್ ಹಾಕ್ಬೋದು. ಸ್ನೇಹಿತರೆ, ಇವಾಗ ನಾನು ಮಿಕ್ಸರ್ ಗ್ರೈಂಡರ್ನ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಪವರ್ಫುಲ್ ಹೇಗಿದೆ ಅಂತ. ನೀವು ಇಲ್ಲಿ ನೋಡ್ಬೋದು. ಈ ರೀತಿ ತುಂಬ ಸ್ಪೀಡ್ ಇದೆ ಸ್ನೇಹಿತರೆ ಮೋಟರು. ಯಾಕಂದರೆ 900 ವ್ಯಾಟ್ ಆಗಿರೋದ್ರಿಂದ ಪವರ್ಫುಲ್ ಮೋಟರ್ ಆಗಿರುತ್ತೆ. ಹಾಗೆಯೇ 100% ಕಾಪರ್ ವೈಂಡಿಂಗ್ ಮಾಡಿರ್ತಾರೆ, ಅದರಿಂದ ಪವರ್ಫುಲ್ ಮೋಟರ್ ಆಗಿರುತ್ತೆ. ಹಾಗೆಯೇ ನೀವು ಇಲ್ಲಿ ಪಲ್ಸು ಅಂದರೆ ಕೆಳಗಡೆ ಬಟನ್ ಕೊಟ್ಟಿದ್ದಾನೆ. ಜಸ್ಟ್ ನೀವು ಪುಷ್ ಮಾಡೋ ಮುಖಾಂತರ ಪಲ್ಸ್ ರೀಡಿಂಗ್ನ ನೀವು ಅಂದರೆ ಸಪೋಸ್ ನಿಮ್ಮದು ಮಿಕ್ಸರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀವು ಮಿಕ್ಸ್ ಮಾಡಬೇಕಿರುತ್ತೆ, ಆಗ ಜಸ್ಟ್ ಪುಷ್ ಮಾಡಿದ್ರೆ ಸಾಕು ನಿಮ್ಮ ಮಿಕ್ಸರ್ ಗ್ರೈಂಡರು ಈ ರೀತಿ ವರ್ಕ್ ಆಗುತ್ತೆ. ಹೆವಿ ಸ್ಪೀಡ್ ಇದೆ ಸ್ನೇಹಿತರೆ ಮೋಟರು. ನಿಮ್ಮ ಫ್ಯಾಮಿಲಿಯಲ್ಲಿ 5+ ಜನ ಇದ್ದರೆ, ಒಂದು ವೇಳೆ ನೀವು ಹೋಟೆಲ್ ಉದ್ಯಮ ಬಳಸ್ತಾ ಇದ್ದರೆ ಆರಾಮಾಗಿ ಈ ಮಿಕ್ಸರ್ ಗ್ರೈಂಡರ್ನ ಪರ್ಚೇಸ್ ಮಾಡ್ಬೋದು. ಒಂದು ವೇಳೆ 2-3 ಮೆಂಬರ್ಸ್ ಇದ್ದರೂ ಕೂಡ ಬಳಸ್ಬೋದು. ಯಾಕಂದರೆ ನಿಮಗೆ ಸ್ಪೀಡು ಹಾಗೆಯೇ ನಿಮಗೆ ಟೈಮಿಂಗ್ಸ್ ಕೂಡ ಇಲ್ಲಿ ಸೇವ್ ಆಗುತ್ತೆ. ಹಾಗೆಯೇ ಇದು ಡ್ಯೂರಬಿಲಿಟಿ ಒಂದು ಮಾಹಿತಿ ಪ್ರಕಾರ ತುಂಬ 10 ವರ್ಷ ಗಂಟಲು ಕೂಡ ಯಾವುದೇ ಥರದ ರಿಪೇರಿ ಬರ್ದೇ ಯೂಸ್ ಮಾಡಿರುವಂಥ ನಿದರ್ಶನಗಳಿದೆ. ಹಾಗೆಯೇ ನೀವು ಇಲ್ಲಿ ಕಸ್ಟಮರ್ ರೇಟಿಂಗ್ ನೋಡೋದಾಯಿತು ಅಂದರೆ
ಎಲ್ಲ ಮಿಕ್ಸರ್ ಗ್ರೈಂಡರ್ಗಳಿಗಿಂತ ಮುಂಚೂಣಿಯಲ್ಲಿದೆ. ಇದು ಭಾರತವಷ್ಟೇ ಅಲ್ಲದೆ ವಿದೇಶದಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡಿದೆ. ಸುಮಾರು 11 ದೇಶಗಳಿಗೆ ರಫ್ತು ಕೂಡ ಆಗ್ತಾ ಇದೆ ಅಂತ ತಿಳಿದು ಬಂದಿದೆ ಸ್ನೇಹಿತರೆ. ಈ ಸುಜಾತ ಡೈನಾಮಿಕ್ಸ್ ಮಿಕ್ಸರ್ ಇದು ಮೂಲತಃ ಭಾರತ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು, ಬಟ್ ಹೊರದೇಶದಲ್ಲಿ ತುಂಬ ಹೆಸರು ಮಾಡಿದೆ. ನೀವೇನಾದರೂ ಸಿಂಗಲ್ ಫ್ಯಾಮಿಲಿ ಆಗಿರ್ಬೋದು, ಅಕಸ್ಮಾತ್ ನೀವು ಅವಿಭಕ್ತ ಕುಟುಂಬ ಆಗಿರ್ಬೋದು, 2 ಜನ ಕೂಡ ಬಳಸ್ಬೋದು. ಜೊತೆಗೆ ಹೋಟೆಲ್ ಉದ್ಯಮ ನಡೆಸ್ತಾ ಇರ್ತಕ್ಕಂಥವ್ರು ಜ್ಯೂಸು ಮತ್ತು ಇದ್ರ ಜೊತೆ ಇನ್ನೊಂದು ಸಪ್ರೇಟಾಗಿ ಬರುತ್ತೆ ಜ್ಯೂಸರ್ ಜಾರು, ಅದನ್ನು ಪರ್ಚೇಸ್ ಮಾಡಿ ಬೇಕಾದ್ರೆ ನೀವು ಜ್ಯೂಸರ್ನು ಕೂಡ ಮಾಡ್ಬೋದು. ಸ್ನೇಹಿತರೆ, ನೀವು 5,500 ರೂಪಾಯಿಗೆ ವರ್ತ ಅಂತ ಕೇಳೋದಾದರೆ ಖಂಡಿತವಾಗಿ ವರ್ತಿದೆ. ಇದೆಲ್ಲ ಮಾಮೂಲಿ ಟೈಮಲ್ಲಿ 6,500 ಇರುತ್ತೆ. ಇವಾಗ ಹಬ್ಬದ ಆಫರ್ ಇರೋದ್ರಿಂದ ನಿಮಗೆ ಇಲ್ಲಿ ಡಿಸ್ಕೌಂಟ್ನ ಕೊಟ್ಟು ನಿಮಗೆ ಕಾರ್ಡ್ ಆಫರಿಂದ ಇದು 5,500ಕ್ಕೆ ಸಿಗ್ತಾ ಇದೆ. 5,500ಕ್ಕೆ ಖಂಡಿತವಾಗಿ ವರ್ತಿದೆ ಸ್ನೇಹಿತರೆ. ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.